ಸೌಕರ್ಯಗಳಿಂದ ವಂಚಿತ ವಿದ್ಯಾರ್ಥಿಗಳ ವಸತಿ ನಿಲಯ, ವಿದ್ಯಾರ್ಥಿಗಳ ಸಂಕಷ್ಟ. ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹಾವೇರಿ ನಗರದ ಹೊರವಲಯದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತೀವ್ರವಾಗಿ ಎದುರಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬೆಡ್ ವ್ಯವಸ್ಥೆ ಇಲ್ಲದೆ ಮುರಿದ ಬೆಡ್ಡುಗಳಲ್ಲೇ ದಿನನಿತ್ಯ ಮಲಗುವ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ಹಾಸ್ಟೆಲ್ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಸ್ವಚ್ಛತೆ ಕೊರತೆ ಕಂಡುಬರುತ್ತಿದೆ. ದೂರದ ಊರುಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬಂದ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು ಲಭ್ಯವಾಗದೆ ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಟ್ಟೆ ಒಗೆಯಲು ನಿಗದಿತ ಸ್ಥಳವೂ ಇಲ್ಲದ ಕಾರಣ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಸ್ಟೆಲ್ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ವಿದ್ಯಾರ್ಥಿಗಳಿಂದ ಕೇಳಿಬರುತ್ತಾ ಇದೆ. ಸಂದೀಪ್ ದಲಾಲಿ, ನಾನು ಹೊಸಮಠ ಕಾಲೇಜಿನಲ್ಲಿ ಓದ್ತಿದ್ದೀನಿ. ನಂಬರ್ 2 ಹಾಸ್ಟೆಲ್ನಾಗಿದ್ದೀನಿ. ಇಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಒಣಸೋಕ್ಕೆ ಇದು ತಗಡ ವ್ಯವಸ್ಥೆ ಆಗಬೇಕು ಮತ್ತು ಕಾಲೇಜ್ ಹೋಗ್ಬೇಕಂದ್ರೆ ಬಸ್ಸಿನ ಸಮಸ್ಯೆ ಐತೆ ನಮಗೆ. ಅದೊಂದು ಇದು ಮಾಡಿಕೊಡ್ಬೇಕಂತಷ್ಟೆ. ಹೌದಾ? ತಗಡಿಂದ ಯಾವ ಥರ ಸಮಸ್ಯೆ ಇದೆ? ಅದು ತಗಡಿನ ಚಟ್ನಿ ಅಂದರೆ ಮಳೆ ಬರ್ತೈತಲ್ಲ, ಬಟ್ಟೆ ಒಣಗಲ್ಲ ಕಾಲೇಜ್. ಅದಕ್ಕೆ ಬಟ್ಟೆ ಒಣಗಲ್ಲ. ನೀವು ಅದ್ರ ಬಗ್ಗೆ ಏನಾರ ಬೇಡಿಕೆ ಇಟ್ಟಿದ್ರನ? ವಾಡಸ ಹೇಳಿದ್ವಿ. ಏನಂದ್ರೆ ಸರ್ ಅವ್ರ ಮ್ಯಾಗಿಂದ ಕೇಳ್ತೀವಿ, ಅಂದ್ರೆ ಮ್ಯಾಗಿನ ಪರ್ಮಿಷನ್ ಆದ್ಮೇಲೆ ಕೇಳ್ತೀವಿ. ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತಾ ಇದೆ ಅದು? ನಾವು ಬಂದು ಈಗ 1 ವರ್ಷ ಆಗ್ಬಂತು. ಅವ್ರಿಗೆ ಅದು ಮುಂದಲು ಗೊತ್ತಿಲ್ಲ ನಮಗೆ. ಈಗ ಸಮಸ್ಯೆ ಜಾಸ್ತಿ ಆಗ್ಬಂದಿದೆ. ಬಟ್ಟೆ ಒಗೆಯೋಕ್ಕಿಲ್ಲ, ಅದು ಬೇಕನ್ನೋದು ನಿಮ್ಮ ಬೇಡಿಕೆ. ಬೇಕಾದ್ರೆ ಮತ್ತೇನೇನು ಸಮಸ್ಯೆ ಅದಾವ್ರಿ? ಬಸ್ಸಿಂದ ಇಲ್ಲಿ ನಾವು ಹೋಗೋಬೇಕಾರ 5 ಕಿಲೋಮೀಟರ್ ಐತಲ್ರಿ, ನಡ್ಕೊಂಡು ಬರ್ಬೇಕಾದ್ರೆ ಸುಸ್ತಾಕೈತ್ರಿ. ಮತ್ತು ಅಲ್ಲಿಂದ ಬರ್ಬೇಕಂದ್ರೆ ಹೊಟ್ಟೆ ಸಿಗು ಅದಾಕೈತಿ. ಒಂದು ಬಸ್ಸಿನ ಸಮಸ್ಯೆ ಕಾಡ ಬರ್ತದೆ. ಸರಿ, ಓಕೆ. ಪ್ರತಿ ವರ್ಷ ಅನುದಾನ ಬಿಡುಗಡೆಯಾದರೂ ವಸತಿ ನಿಲಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಕೇವಲ ಕಾಟಾಚಾರಕ್ಕಾಗಿ ಹಾಸ್ಟೆಲ್ ನಿರ್ವಹಣೆ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಸತಿ ನಿಲಯಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.